Hello students, welcome back to chemistry class. Today I am going to explain some physical quantities like mass, weight, volume and temperature. Let us see one by one, that is mass and weight. So this mass and weight are not same, that is there is a difference between the mass and weight. Let us see how this mass and weight differ. So mass is symbolically represented by using the small m. So this mass is to be defined as the amount of matter present in a substance, that is to be called as mass. ಯಾವುದೇ ಒಂದು ಸಬ್ಸ್ಟೆನ್ಸ್ ಅಲ್ಲಿ ಎಷ್ಟು ಅಮೌಂಟ್ ಅಷ್ಟು ಮ್ಯಾಟರ್ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದನ್ನೇ ಜನರಲ್ ಆಗಿ ನಾವೇನಂತ ಕರಿತೀವಿ, ಮಾಸ್ ಅಂತ ಕರಿತೀವಿ. ಸೊ ವೇಟ್ ಅಂತಂದ್ರೆ ಏನು, ಯಾವುದನ್ನ ನಾವು ವೇಟ್ ಅಂತ ಕರಿಬೇಕು? ಸೊ ದಿಸ್ ವೇಟ್ ಈಸ್ ಸಿಂಬಾಲಿಕಲಿ ರೆಪ್ರೆಸೆಂಟೆಡ್ ಬೈ ಯೂಸಿಂಗ್ ದಿ ಸ್ಮಾಲ್ w. ಸೊ ದಿಸ್ ವೇಟ್ ಈಸ್ ಟು ಬಿ ಡಿಫೈನ್ಡ್ ಆಸ್ ದಿ ಫೋರ್ಸ್ exerted by gravity on an object. It is to be called as weight. ಅಂದ್ರೆ ಯಾವುದೇ ಒಂದು ವಸ್ತುವ ಮೇಲೆ ಗುರುತ್ವಾಕರ್ಷಣೆಯಿಂದ ಉಂಟಾಗುವಂತ ಶಕ್ತಿಯನ್ನೇ ನಾವೇನಂತ ಕರಿಬೇಕು, weight ಅಂತ ಕರಿಬೇಕು. So here the mass remains constant for a substance in all places. ಸೊ ನೀವು ಯಾವುದೇ ಪ್ಲೇಸ್ ಅಲ್ಲಿ ಮಾಸ್ ಅನ್ನ ಚೆಕ್ ಮಾಡಿದ್ರೆ ಅದ್ರ ಮಾಸ್ ವ್ಯಾಲ್ಯೂಸ್ ಯಾವತ್ತೂ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಇರುತ್ತೆ. ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಫಾರ್ ಎ ಸಬ್ಸ್ಟೆನ್ಸ್ ಅಟ್ ಆಲ್ ದಿ ಪ್ಲೇಸಸ್, ಬಟ್ ದ ವೇಟ್ ಮೇ ವೇರಿ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಡ್ಯೂ ಟು ದಿ ಚೇಂಜ್ ಇನ್ ದಿ ಗ್ರಾವಿಟಿ. ಸೊ ಅಂದ್ರೆ ಮಾಸ್ ವ್ಯಾಲ್ಯೂಸ್ ಯಾವತ್ತೂ ನೀವು ಯಾವುದೇ ಪ್ಲೇಸ್ ಅಲ್ಲಿ ಮೆಜರ್ ಮಾಡಿದ್ರು ಮಾಸ್ ವ್ಯಾಲ್ಯೂಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅದೇ ನೀವು ವೇಟ್ ಅನ್ನೇ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ದಟ್ ವೇಟ್ ಈಸ್ ಟು ಬಿ ವೇರಿಡ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಯಾಕೆ ವೇರಿಯೇಷನ್ ಆಗುತ್ತೆ ಅಂದ್ರೆ ಡ್ಯೂ ಟು ದಿ ಚೇಂಜ್ ಇನ್ ದಿ ಗ್ರಾವಿಟಿ ಚೇಂಜ್ ಆಗೋದ್ರಿಂದ ವೇಟ್ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ದಿ ವೇಟ್ ಆಫ್ 1%, ದಟ್ ಈಸ್ ನಂದೇ ವೇಟ್ ಅಂತ ತಗೊಂಡು. ಸೊ ನನ್ನ ವೆಯ್ಟ್ ತಗೊಂಡಾಗ ಅರ್ಥದಲ್ಲಿ ನನ್ನ ವೆಯ್ಟ್ ಅನ್ನ ಮೆಷರ್ ಮಾಡಿದ್ರೆ ನನ್ನ ವೆಯ್ಟ್ ಫಾರ್ ಎಕ್ಸಾಂಪಲ್ ಒಂದು 70 kg ಅಷ್ಟು ಬರ್ತಾ ಇದೆ ಅಂತ ಅನ್ಕೊಂಡೆ. ಸೊ ಇದು ಯಾವುದು ವೆಯ್ಟ್, ಇದು ಎಲ್ಲಿ ಬರ್ತಾ ಇರೋದು, ಅರ್ತ್ ಮೇಲೆ. ಅಂದ್ರೆ ನಾನು ಇವಾಗ ಅರ್ಥಲ್ಲಿ ಇರೋದ್ರಿಂದ ನನ್ನ ವೆಯ್ಟ್ ಅನ್ನ ಮೆಷರ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ, 70 kg ಅಷ್ಟು ಬರ್ತಾ ಇದೆ. ಅದೇ ನನ್ನ ವೆಯ್ಟ್ ಅನ್ನ ತಗೊಂಡೋಗಿ ನಾನು ಮೂನಲ್ಲಿ ಏನಾದ್ರು ಇದ್ದಾಗ ಮೆಷರ್ ಮಾಡಿದ್ರೆ ಅದು ನಾನು ಅರ್ಥಲ್ಲಿರುವಂತ ವೆಯ್ಟ್ಗೆ ಈಕ್ವಲ್ ಆಗಿ ಬರಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ನಾನೇನು ನನ್ನ ಮಾಸ್ ಚೇಂಜ್ ಆಗ್ತಾ ಇಲ್ಲ. ನಾನು ಅರ್ಥಲ್ಲಿದ್ದಾಗನು ನನ್ನ ಮಾಸ್ ಅಷ್ಟೇ ಇತ್ತು, ನಾನು ಮೂನ್ ಹತ್ರ ಹೋದಾಗನು ನನ್ನ ಮಾಸ್ ಅಷ್ಟೇ ಬರ್ತಾ ಇತ್ತು. ಬಟ್ ಆದ್ರೆ ವೆಯ್ಟ್ ಅನ್ನ ಮೆಷರ್ ಮಾಡಿದ್ರೆ ಅರ್ಥಲ್ಲಿದ್ದಾಗ 70 kg ಬರ್ತಾ ಇದ್ರೆ, ಸೊ ಇಲ್ಲಿ ಮೂನಲ್ಲಿದ್ದಾಗ ಬರುವಂತ ವೆಯ್ಟ್ 70 kg ಅಷ್ಟು ಇರಲ್ಲ. ಸೊ ಇಷ್ಟು ವೆಯ್ಟ್ ಬರಲ್ಲ. ಅಂದ್ರೆ ಎಷ್ಟು ವೇರಿಯೇಷನ್ ಆಗ್ಬೋದು, ಯಾಕೆ ವೇರಿಯೇಷನ್ ಆಗುತ್ತೆ ಅಂತಂದ್ರೆ ದ ಮೇನ್ ಡಿಫರೆನ್ಸ್ ಇಸ್ ಡ್ಯೂ ಟು ದಿ ಚೇಂಜ್ ಇನ್ ದಿ ಗ್ರಾವಿಟಿ. ಸೊ ಅರ್ಥಲ್ಲಿರುವಂತಹ ಗ್ರಾವಿಟಿನೇ ಬೇರೆ, ಮೂನಲ್ಲಿರುವಂತಹ ಗ್ರಾವಿಟೇಷನಲ್ ಫೋರ್ಸೇ ಬೇರೆ ಇರುತ್ತೆ. ಸೊ ಗ್ರಾವಿಟಿ ಡಿಫರ್ ಆಗೋದ್ರಿಂದ ನನ್ನ ವೆಯ್ಟ್ ಏನಾಗುತ್ತೆ, ಮೆಷರ್ ಮಾಡುವಾಗ ಚೇಂಜ್ ಆಗುತ್ತೆ. ಬಟ್ ನನ್ನ ಮಾಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಲ್ವಾ, ನಂದು ಮಾಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ನನ್ನ ವೆಯ್ಟ್ ಮಾತ್ರ ಏನಾಗುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ. ಯಾಕೆ ವೇರಿಯೇಷನ್ ಆಗುತ್ತೆ ಅಂದ್ರೆ ಡ್ಯೂ ಟು ದಿ ಚೇಂಜ್ ಇನ್ ದಿ ಗ್ರಾವಿಟಿ. ಸೊ ಅಂದ್ರೆ ಇಲ್ಲಿ ಚೇಂಜ್ ಆಗುವಂತ ಮಾಸ್ ಎಷ್ಟಿರ್ಬೋದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ 70 kg ಎಷ್ಟು ಬರ್ತಾ ಇದೆ ಅರ್ಥಲ್ಲಿ ಅಂತಂದ್ರೆ, ಸೊ ಇಲ್ಲಿ ಬರುವಂತ ವೆಯ್ಟ್ ನನಗೆ ಅಪ್ರಾಕ್ಸಿಮೇಟ್ಲಿ ಒಂದು 13 kg ಅಷ್ಟು ಬರ್ಬೋದು. ಸೊ ಇಷ್ಟು ಬರ್ತಾ ಇದೆ ಅಂತಂದ್ರೆ ಡಿಫ್ರೆನ್ಸ್ ಏನಾಯ್ತು, ವೆಯ್ಟ್ ಅರ್ಥಲ್ಲಿದ್ದಾಗ 70 kg ಬರ್ತಾ ಇದೆ, ಮೂನಲ್ಲಿದ್ದಾಗ ನನ್ನ ವೆಯ್ಟ್ 13 kg ಅಷ್ಟು ತೋರಿಸ್ತಾ ಇದೆ. ಬಟ್ ಆದ್ರೆ ನನ್ನಲ್ಲಿರುವಂತ ಮ್ಯಾಟರ್ ಏನು ಚೇಂಜ್ ಆಗಿಲ್ಲ, ಮಾಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಲ್ವಾ. ವೆಯ್ಟ್ ಮಾತ್ರ ಡಿಫ್ರೆಂಟ್ ಆಗ್ತದೆ. ವೆಯ್ಟ್ ಯಾಕೆ ಡಿಫ್ರೆಂಟ್ ಆಗ್ತದೆ, ಪ್ಲೇಸ್ ಚೇಂಜ್ ಆಗ್ತಾ ಇರೋದ್ರಿಂದ ಡಿಫ್ರೆಂಟ್ ಆಗ್ತದೆ. ಅಂದ್ರೆ ವೇಟ್ ಟು ಬಿ ವೇರಿಡ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಡ್ಯೂ ಟು ದಿ ಚೇಂಜ್ ಇನ್ ದಿ ಗ್ರಾವಿಟಿ. ಗ್ರಾವಿಟಿ ಚೇಂಜ್ ಆಗೋದ್ರಿಂದ
ನನ್ನ ವೆಯ್ಟು ಏನಾಗುತ್ತೆ ಚೇಂಜ್ ಆಗುತ್ತೆ, ಬಟ್ ಮಾಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಅಂದರೆ ನನ್ನಲ್ಲಿರುವಂಥ ಮ್ಯಾಟರ್ ರಿಮೈನ್ಸ್ ಕಾನ್ಸ್ಟೆಂಟ್. And this mass is generally to be measured by using analytical balance and electrical balance. So it is to be called as analytical balance. Analytical balance, and it is electrical balance. Electrical balance. So analytical balance is the old device to be used to measure the mass, but nowadays we are using electrical balance in order to measure the mass. And the unit, that is the SI unit of mass, is kilograms. That is SI unit of mass is kilograms, small k and small g. So this 1 kg value, that is 1 kg is nothing but 1 into 10 to the power, kilo is nothing but 10 to the power 3 grams. That is equal to 1000 grams, right? And this weight is to be expressed by unit, that is Newton. Newton. That is symbolically it is to be represented by using capital N. So this is the main difference between the weight and mass. So this weight and mass is to be mathematically represented by using the formula, that is W is equal to mass into G. So W is nothing but weight, and M is nothing but mass, and G is gravity. That is, by knowing the gravity and mass we can calculate the weight, or by knowing the weight and gravity we can calculate the mass by rearranging the formula. So this is the relation between the mass and weight. Next, let us see what is meant by volume. So volume is nothing but the space occupied by matter. Usually that matters are either liquids or gases. So the space occupied by matter is generally to be called as volume. ಯಾವುದೇ ಒಂದು ಮ್ಯಾಟರ್ ಎಷ್ಟು ಸ್ಪೇಸನ್ನು ಆಕ್ಯುಪೈ ಮಾಡಿಕೊಂಡಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದನ್ನೇ ನಾವೇನಂತ ಕರಿಬೇಕು, ವಾಲ್ಯೂಮ್ ಅಂತ ಕರಿಬೇಕು. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಕ್ಯೂಬ್. ಸೊ ಒಂದು ಕ್ಯೂಬನ್ನು ಅಸ್ಯೂಮ್ ಮಾಡ್ಕೊಳ್ಳೋಣ, ಇಲ್ಲ ನಿಮ್ಮ ರೂಮನ್ನು ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರ್ಗೆ ಇರುವಂಥ ಡಿಸ್ಟೆನ್ಸ್ ಏನಿರುತ್ತೋ ಅದನ್ನು ನಾವು ಇಲ್ಲಿ ಲೆಂತ್ ಅಂತ ತಗೊಂತೀವಿ ಅಲ್ವಾ. ಸೊ ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರ್ಗೆ ಇರುವಂಥ ಲೆಂತ್. ಸೊ ಅದೇ ಥರ ಈ ಕಾರ್ನರಿಂದ ಈ ಕಾರ್ನರ್ಗೆ ಇರುವಂಥ ಲೆಂತ್, ರೈಟ್. ನೆಕ್ಸ್ಟ್ ಈ ಕಾರ್ನರಿಂದ ಈ ಕಾರ್ನರ್ವರೆಗೂ ಇರುವಂಥ ಲೆಂತ್. ಅಂದರೆ ಟೋಟಲ್ ಆಗಿ ಎಷ್ಟು ಆಕ್ಸಿಸ್ ಬರ್ತಾ ಇದೆ, 3 ಆಕ್ಸಿಸ್ ಬರ್ತಾ ಇದೆ. ಸೊ ಅಲಾಂಗ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಅಲಾಂಗ್ ವೈ ಆಕ್ಸಿಸ್ ಆ್ಯಂಡ್ ಜೆಡ್ ಆಕ್ಸಿಸ್ ಲೆಂತ್. ಸೊ ಈ 3 ಆಕ್ಸಿಸ್ ಅಲ್ಲಿ ಇರುವಂಥ ಲೆಂತ್ ಮೇಲೆ ವಾಲ್ಯೂಮ್ ಡಿಪೆಂಡ್ ಆಗುತ್ತೆ ಅಲ್ವಾ. ಸೊ ಲೆಂತ್ ಜಾಸ್ತಿ ಆದಷ್ಟು ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಲೆಂತ್ ಕಡಿಮೆ ಆದಷ್ಟು ವಾಲ್ಯೂಮ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ SI ಯೂನಿಟ್ ವಾಲ್ಯೂಮ್ಗೆ ಏನು ಕೊಡ್ಬೋದು? ಸೊ ವಾಟ್ ಈಸ್ ದ ಯೂನಿಟ್ ಆಫ್ ವಾಲ್ಯೂಮ್ ಇನ್ ದಿ SI ಸಿಸ್ಟಮ್? ದಟ್ ಈಸ್ ವಾಲ್ಯೂಮ್ is equal length cube. Why it is cube? Because the length is to be measured along the 3 axes. So the volume depends on the length of the 3 axes, hence it is to be represented as length cube. So length unit is meter alva. SI system alli length anna ನಾವು meters ಅಲ್ಲಿ express ಮಾಡ್ತೀವಿ, and it is cube, meter cube. That is, the SI unit of volume is meter cube. However, in laboratories, centimeter cube, that is centimeter cube, are also to be represented as ml, that is milliliter, that is small m and capital L. Next,
another unit also to be used in the laboratories, that is dm cube. That is dm cube, or also to be called as L. So L is nothing but, that is liter, right? Liter unit is capital L. Don't use small l. Small l is nothing but length, that is small l indicates length, and capital L in the chemistry indicates liter. That is, this L is to be used to express the volume of the solutions or liquids, and even for the gases also. And these terms are correlated as, that is 1 liter is equal to 1000 ml. 1 liter is equal to 1000 ml, and that is ml is also to be represented as centimeter cube, and thus 1000 centimeter cube is equal to 1 dm cube, 1 decimeter cube. And this length, that is 1 meter cube, is to be called as, 1 meter is nothing but 100 centimeter. So cube is to be represented here, that is totally 1 meter cube is equal to 100 centimeter whole cube. And this 100 centimeter whole cube means, that is 100 is to be represented as 10 to the power 6 and the centimeter cube, right? So 100 centimeter whole cube is equal to 10 to the power 6 centimeter cube, and it is also to be represented as 10 to the power 3 decimeter cube, that is equal to 10 to the power 3 liters, decimeter cube, or it is to be called as liter. So in the laboratories, volume of liquids or solutions can be measured by using graduated cylinders, burettes, pipettes, and volumetric flasks. So these are the devices are generally to be used to measure the volume of the solutions or liquids in the laboratories. So it is to be called as burette, and it is a graduated cylinder, and it is to be called as pipette, and it is volumetric flask. So this is about the volume. And let us take an example, that is convert the following into basic units. Convert the following into basic units. That is, first one 28.7 picometers, and second one 25365 mg, milligrams. So we have to convert these values into basic units, that is according to SI system. How to convert these values into, that is picometer to be converted into meter, and this milligrams to be converted into kilograms. So the basic units for the length is meter, right? The basic unit for the length is meter, and for the mass is kilograms. Let us see how to convert this 28.7 picometers into meters. Let us see how to convert this picometer into meter. So that is 28.7 picometers. So we know the value of pico, that is to be learned in the previous video. That is 1 picometer value is 10 to the power minus 12, right? 10 to the power minus 12 meter, that is for the 1 picometer, right? That is equal to, so picometer is to be cancelled, that is 28.7 into 10 to the power minus 12, and it is meters. Next, let us see the conversion of milligrams to kilograms. That is 25365 milligrams. That is 1 gram value always
equal to 1000 milligrams. 1000 milligrams. So ನಮಗಿಲ್ಲಿ ಯಾವ ಯೂನಿಟ್ ಬೇಕೋ ಆ ಯೂನಿಟನ್ನು ಮೇಲ್ಗಡೆ ತಗೊಂಡಿರಬೇಕು, ನ್ಯೂಮರೇಟರ್ ಪಾರ್ಟ್ ತಗೊಂಡಿರಬೇಕು, ಡಿನಾಮಿನೇಟರಲ್ಲಿ ಕ್ಯಾನ್ಸಲ್ ಆಗುವಂಥ ಪಾರ್ಟನ್ನು ತಗೊಂಡಿರಬೇಕು. ಆ್ಯಂಡ್ ಸೊ ನಾವು ಕನ್ವರ್ಟ್ ಮಾಡಬೇಕಾಗಿದ್ದು ಕಿಲೋಗ್ರಾಮ್ಗೆ. ಸೊ ಅಂದರೆ 1 kg ವ್ಯಾಲ್ಯೂ ಎಷ್ಟು ಅಂತ ಬರೀಬೇಕು. ದಟ್ ಈಸ್ 1 kg ಈಸ್ ಈಕ್ವಲ್ ಟು 1000 grams. ದಟ್ ಈಸ್ ಈಕ್ವಲ್ ಟು, ಸೊ ಗ್ರಾಮ್ಸ್ ಕ್ಯಾನ್ಸಲ್ ಆಯಿತು, milligram to be cancelled. That is 25365 into 1 divided by 1000 and 1 divided by 1000, right? 25365 into 1 divided by 1000 is to be written as 10 to the power 3 into 1 divided by 10 to the power 3. So it is kg. That is equal to 25365 into 10 to the power 1 by 10 to the power 3 is to be represented as 10 to the power minus 3, and the 1 divided by 10 to the power 3 is also to be represented as 10 to the power minus 3. The unit is kilograms. That is 25365 into 10 to the power minus 3, it is 10 to the power minus 6 and kilograms. And next let us see about temperature. So temperature is defined as the degree of hotness or coldness. It is defined as the degree of hotness or coldness. So degree of hotness or coldness is generally to be called as temperature. ಅಲ್ವಾ? ಸೊ ಟೆಂಪ್ರೇಚರ್ ಅಂತಂದ್ರೆ ಏನು? ಹಾಟ್ನೆಸ್ ಎಷ್ಟಿದೆ, ಬಿಸಿ ಎಷ್ಟಿದೆ, ಇಲ್ಲ ಕೂಲ್ನೆಸ್ ಎಷ್ಟಿದೆ, ತಣ್ಣಗೆ ಎಷ್ಟಿದೆ ಅನ್ನೋದನ್ನ ಮೆಷರ್ ಮಾಡೋಂಥದ್ದನ್ನೇ ನಾವು ಜನರಲ್ ಆಗಿ ಏನಂತ ಕರಿತೀವಿ? ಟೆಂಪ್ರೇಚರ್ ಅಂತ ಕರಿತೀವಿ. ಸೊ ಹಿಯರ್ ದಿ 3 different scales to be used to measure the temperature. So one is degree Celsius, that is degree Celsius, and next one that is Kelvin scale, and next Fahrenheit scale, that is degree F scale. So these are the 3 scales generally to be used to measure the temperature. Let us see what is the difference between the Kelvin, degree Celsius and degree F. So here the Fahrenheit scale starts from 32 degree F to 212 degree F. 32 degree F to 212 degree F. And in the Celsius scale it starts from 0 degree Celsius to 100 degree Celsius. And in the Kelvin scale it starts from 273.15 Kelvin to 373 Kelvin. So what is this values? What it indicates? That is 0 degree Celsius or 273.15 Kelvin indicates the freezing point of water. Temperature ಅನ್ನು ಎಕ್ಸ್ಪ್ಲೈನ್ ಮಾಡುವಾಗ ಬೇಸ್ ಆಗಿ ಯಾವ ರೆಫರೆನ್ಸ್ ಅನ್ನು ತಗೊಂಡಿದ್ದಾನೆ ಅಂತಂದ್ರೆ ವಾಟರ್ ಅನ್ನು ರೆಫರೆನ್ಸ್ ಆಗಿ ತಗೊಂಡು ಪ್ರಿಪೇರ್ ಮಾಡಿದ್ದಾನೆ. ಸೊ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಅಂತಂದ್ರೆ ಏನು? ಕನ್ವರ್ಷನ್ ಆಫ್ ಲಿಕ್ವಿಡ್, ದಟ್ ಈಸ್ ಲಿಕ್ವಿಡ್ ವಾಟರ್ ಟು ಐಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಏನ್ ಟೆಂಪರೇಚರ್ ಬೇಕೋ ಆ ಟೆಂಪರೇಚರ್ ಅನ್ನೇ ನಾವೇನಂತ ಕರಿತೀವಿ? ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಕರಿತೀವಿ. ಸೊ ಜನರಲಿ for water freezing point is 0 degree Celsius according to Celsius scale. According to degree of scale, so that value is 32 degree F. And the room temperature is 25 degree Celsius, that is in the degree F it is to be represented as 77 degree F. And according to Kelvin scale it is 298 Kelvin. And the human body temperature according to degree Celsius scale it is 37 degree Celsius, and according to degree F it is 98.6 degree F.
and according to Kelvin scale it is 310 Kelvin. And the boiling point of water, that is the boiling point of water is 100 degrees Celsius, and according to degree F it is 212 degree F, and in the Kelvin scale it is to be 373 Kelvin. So how to convert this degree Celsius to Kelvin and degree Celsius to F? There is one mathematical relation in order to convert this degree Celsius to degree F and Kelvin. That is, degree Celsius is equal to Kelvin minus 273.15, and Kelvin is equal to degree Celsius plus 273.15. So this is the relation to be used to convert degree Celsius to Kelvin or Kelvin to degree Celsius. And in the case of degree F and degree C, that is degree Celsius is equal to 5 divided by 9, and degree F minus 32, and degree F is equal to 9 divided by 5 degree Celsius plus 32. So this is the relation to be used to convert degree Celsius to degree F, and these are the two formulas to be used in order to convert degree Celsius to Kelvin or Kelvin to degree Celsius. So temperature is nothing but the degree of hotness or coldness, and the temperature is to be expressed or measured by using the three different scales, that is Kelvin scale, degree Celsius scale, and Fahrenheit scale, that is degree F, and the relation between the degree C and degree F, degree C and Kelvin. Practically speaking, the lowest temperature permitted in the nature is minus 273.15 degrees Celsius, that is to be called as 0 Kelvin. 0 Kelvin. So this temperature is to be called as absolute zero. Absolute zero. So this is the information about the temperature. Next, let us see density. What is meant by density? So density is defined as the amount of mass per unit volume. It is defined as the amount of mass per unit volume. That is, mathematically it is to be represented as density is equal to mass divided by volume. Mass divided by volume. So mass by volume of the substance is generally to be called as density. So SI units of density can be obtained as follows. That is, the SI unit of density, that is SI unit of mass, divided by SI unit of volume. So mass SI unit is kilograms, and volume SI unit is already to be discussed earlier, that is meter cube, that is equal to kilogram. 1 by meter cube is to be represented as meter minus 3, that is to be expressed as per meter cube. So the density SI unit is kilogram per meter cube, right? So in order to represent this density, smaller units also to be used, that is grams per cm cube, grams per cm cube.